ಇಂಟ್ರೊಡಕ್ಷನ್ ಟು ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಅವಾಗಲೇ ಹೇಳಿದಲ್ವ ನಾನು, ಓಕೆನಾ. ಅಂಡ್ ಲಿಮಿಟ್ ಸ್ಟೇಟ್ ಡಿಸೈನ್ ಅಂತ ಇದೆ. ವರ್ಕಿಂಗ್ ಸ್ಟ್ರೆಸ್ ಮೆಥಡ್ಗೆ WSM ಮೆಥಡ್ ಅಂತಾನು ಹೇಳ್ತಾರೆ. ಲಿಮಿಟ್ ಸ್ಟೇಟ್ ಮೆಥಡ್ಗೆ LSM ಅಂತ ಅದನ್ನು ಕೂಡ ಹೇಳ್ತಾರೆ, ಓಕೆನಾ. ಫಸ್ಟ್ ಅಲ್ಲಿ ಇಂಟ್ರೊಡಕ್ಷನ್ ಟು ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಇದೆ. ಅಂದ್ರೆ ಇಂಟ್ರೊಡಕ್ಷನ್ ಅಂದ್ರೆ ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಅಂದ್ರೆ ಏನು, ಅದರಲ್ಲಿ ಡೆಫಿನಿಷನ್ಸ್ ಏನೇನು ಬರ್ತವೆ, ಟರ್ಮ್ಸ್ ಏನೇನು ಬರ್ತವೆ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಿರುತ್ತೆ. ಅದಾದ್ಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ವರ್ಕಿಂಗ್ ಸ್ಟ್ರೆಸ್ ಅಂಡ್ ಲಿಮಿಟ್ ಸ್ಟೇಟ್ ಮೆಥಡ್ ಅಂತ ಇದೆ. ಅದ್ರ ಎರಡು ನಡುವಿರ್ತಕ್ಕಂಥ ಡಿಫ್ರೆನ್ಸ್ ಏನಂತ ನೋಡ್ತಾ ಹೋಗ್ಬೇಕಾಗುತ್ತೆ. ದೆನ್ ಫಿಲಾಸಫಿ ಅಂಡ್ ಪ್ರಿನ್ಸಿಪಲ್ ಆಫ್ LSM ಲಿಮಿಟ್ ಸ್ಟೇಟ್ ಡಿಸೈನ್ ವಿತ್ ಅಸಂಪ್ಷನ್ಸ್ ಅಂತ ಬರುತ್ತೆ, ಓಕೆನಾ. ಫಿಲಾಸಫಿ ಅಂತ ಹೇಳಿದ್ರೆ WSM ಯಾವಾಗಿಂದ ಸ್ಟಾರ್ಟ್ ಆಯಿತು, ಅದರಲ್ಲಿರ್ತಕ್ಕಂಥ ಲಿಮಿಟೇಷನ್ಸ್ ಏನು. ಅದಾದ್ಮೇಲೆ LSM ಬರುತ್ತೆ, ಲಿಮಿಟ್ ಸ್ಟೇಟ್ ಮೆಥಡ್ ಅಂತ. ಅದರಲ್ಲಿರೋ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಅದ್ರ ರಿಲೇಟೆಡ್ ಕೋಡ್ಸ್ ಎಲ್ಲ ಯಾವ ಇದಾವೆ ಅದನ್ನೆಲ್ಲನೂ ಕಲಿಬೇಕಾಗುತ್ತೆ. ದೆನ್ ಪಾರ್ಷಿಯಲ್ ಸೇಫ್ಟಿ